ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವಾಗ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ದೀನಿ. ಅದಕ್ಕೊಂದು ಮುಕ್ಕಾಲು ಗ್ಲಾಸಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಎರಡು ಚೆನ್ನಾಗಿ ತೊಳೆದ್ಬಿಡೋಣ. ಆಲ್ರೆಡಿ ಅಕ್ಕಿ ತೊಳೆದಿದ್ದೀನಿ. ಒಂದು 10 ನಿಮಿಷ ನೆನೆ ಹಾಕಿದ್ದೆ ಅಕ್ಕಿ ನಾನು. ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಬೇಯಿಸೋಕ್ಕಿಡೋಣ. ಈಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು 4 ಪಟ್ಟು ನೀರು ಹಾಕ್ಬೇಕು. ಅದಕ್ಕೆ ಏನು ತರಕಾರಿ ಬೇಕಂತ ನೋಡೋಣ. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಎಲ್ಲ ನಿಮ್ಮ ಮನೆಗೆ ಏನು ತರಕಾರಿ ಇರುತ್ತೋ ಅದನ್ನು ಹಾಕಿ. ಬಟಾಣಿ ಹಾಕೋತಾ ಇದ್ದೀನಿ. ಇವಾಗ ತೊಳೆದ್ಬಿಟ್ಟು ಹಾಕಿದ್ದೀನಿ. ಒಂದು 3 ವಿಸಿಲ್ ಕೂಗಿಸಿದ್ರೆ ಸಾಕು. ಕಡಲೆ ಬೀಜ, ಒಂದು ಸ್ವಲ್ಪ ಕಡಲೆ ಬೀಜ ನೆನಪಾಯ್ತು, ಅದನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಇದು ಎಣ್ಣೆಲೆ ಒಗ್ಗರಣೆ ಕೊಡೋಕ್ಕಿದೆಲ್ಲ. ಈರುಳ್ಳಿ, ಗೋಡಂಬಿ, ಒಣಮೆಣಸಿನ್ಕಾಯಿ, ಕರಿಬೇವು, ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, ಕೊಬ್ಬರಿ ತುರಿ, ಕೊತ್ತಂಬರಿ. ಇದೆಲ್ಲನೂ ಎಣ್ಣೆಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ. ಅದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ಏನೇನು ಹಾಕ್ಬೇಕಂತ ನೋಡೋಣ. ಹುಣಸೆಹಣ್ಣಿನ ರಸ ನೆನೆ ಇಟ್ಕೊಂಡಿದ್ದೀನಿ. ಬೆಲ್ಲ, ತುಪ್ಪ, 1-2 ಸ್ಪೂನ್ ತುಪ್ಪ, 1 ಸ್ಪೂನ್ ತುಪ್ಪ, ಸ್ವಲ್ಪ ಅರಿಶಿಣ, ಖಾರ, ಉಪ್ಪು, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕೋಣ. ಎಲ್ಲ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿರಿ ಹೆಂಗಿರುತ್ತೆ ಅಂತ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಇವಾಗ ಗೋಡಂಬಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡೋಣ. ಇವಾಗ ಒಣಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ ಆವಾಗಲೇ ಒಂದು ಸ್ವಲ್ಪ ಕೆಂಪಾದ ತಕ್ಷಣ ಈರುಳ್ಳಿ ಹಾಕೊಂಬಿಡೋಣ. ಅದಕ್ಕೆ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ನೀವು ಒಂದು ಸರ್ತಿ ಮಾಡಿಬಿಟ್ಟು ನೋಡಿರಿ ಹೆಂಗಾಗುತ್ತೆ ಅಂತ ನನಗೆ ವಾಪಸ್ ಕಮೆಂಟ್ ಮಾಡಿ ಹೇಳ್ರಿ. ಸ್ವಲ್ಪ ಈರುಳ್ಳಿ ಬೆಂದಮೇಲೆ ಟೊಮೊಟೊ, 1-2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿತ್ತು, 2 ತೊಗೊಂಡಿದ್ದೆ. ಬಿಸಿಬೇಳೆಭಾತ್ ಪೌಡ್ರ್ ತೊಗೊಂಡಿದ್ದೀನಿ. ಇದು ಇಷ್ಟು ಈ ಕ್ವಾಂಟಿಟಿ ಹೇಳಿದ್ನಲ್ವ, ಅದಕ್ಕೆ 2 ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ತೀನಿ ನಾನು, ಏನಿಲ್ಲ ಅಂದರೆ. ಇವಾಗ ಸ್ವಲ್ಪ ಅರಿಶಿಣ, ಉಪ್ಪು, ಸ್ವಲ್ಪ ಖಾರ, ಚೆನ್ನಾಗಿ ಕೈ ಆಡಿಸ್ಬೇಕು. ನೀವು ಖಾರ ಎಷ್ಟು ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಣ ಖಾರ ಹಾಕಿದ್ದೀನಿ. ನೋಡ್ಬಿಟ್ಟು ಹಾಕ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಮ್ಮದು ಖಾರ ಅಷ್ಟಿಲ್ಲ, ಕಲರ್ ಮಾತ್ರ ಚೆನ್ನಾಗಿ ಬರುತ್ತೆ, ಬಟ್ ಖಾರ ಕಮ್ಮಿ ಇದೆ, ಅದಕ್ಕೆ 2.5 ಸ್ಪೂನ್ ಹಾಕಿದ್ದೀನಿ ನಾನು. ಇವಾಗ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಹುಣಸೆಹಣ್ಣಿನ ರಸ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು ಅದು. ಇವಾಗ ಬಿಸಿಬೇಳೆಭಾತ್ ಪೌಡ್ರು 2 ಪ್ಯಾಕೆಟ್ ಹಾಕಿದ್ದೀನಿ ನಾನು. ಎರಡು ಪ್ಯಾಕೆಟ್. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಬಿಸಿಬೇಳೆಭಾತ್ ಪೌಡ್ರ್ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ರೆ ಕುದಿಯುತ್ತೆ. ಇನ್ನು ಸ್ವಲ್ಪ ಕುದಿಬೇಕು. ಚೆನ್ನಾಗಿ ಕುದ್ರೆ ಚೆನ್ನಾಗಿತ್ತು. ಇವಾಗ ಕೊಬ್ಬರಿ ತುರಿ ಹಾಕೋಣ. ಕ್ಯಾಪ್ಸಿಕಮ್ಮು ಅವೆಲ್ಲ ಏನಿರುತ್ತೆ ಅದನ್ನ ಹಾಕ್ಬೋದು. ಈ ಫ್ರೈ ಮಾಡ್ತಿರ್ತೀರಲ್ವ, ಅವಾಗ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ಮು ಹಾಕ್ರಿ. ನಾನು ಇರಲಿಲ್ಲ, ಅದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟೆ. ಇವಾಗ ಸ್ವಲ್ಪ ಬೆಲ್ಲ, 1-2 ಸ್ಪೂನ್, 1.5 ಸ್ಪೂನಷ್ಟು ಬೆಲ್ಲ. ಇವಾಗ ಆ ಕಡೆ ಕುದಿಯೋಕೆ ಇಟ್ಟಿದ್ದೀನಲ್ವ, ಅನ್ನಕ್ಕೆ
ಅದಕ್ಕೆ ಇವೆಲ್ಲ ಹಾಕ್ಕೊಂಬಿಡೋಣ. ಅದಕ್ಕೆ ಹಾಕಿದ್ದೀನಿ ವೆಜಿಟೇಬಲ್ಸ್ ಎಲ್ಲ ಕುದಿಯುವಾಗಲೇ ಫಸ್ಟ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಇದನ್ನು ಮಾತ್ರ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೋಬೇಕು. ಆಲ್ಮೋಸ್ಟ್ ರೆಡಿ ಆಯಿತು. ಇದಕ್ಕೊಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ. ಈ ಟೈಮಲ್ಲಿ ತುಪ್ಪ ಹಾಕ್ಬಿಡ್ತೀನಿ ಒಂದು ಸ್ಪೂನು. ಸ್ವಲ್ಪ ಕೊತ್ತಂಬರಿ ಪೌಡ್ರು, ಕೊತ್ತಂಬರಿ, ಇವಾಗ ಒಂದು ಸ್ಪೂನ್ ತುಪ್ಪ, ಚೆನ್ನಾಗಿ ಬಂದಿದೆ ನೋಡಿರಿ. ನಾನು ಕೊತ್ತಂಬರಿ ಪೌಡ್ರ್ ಅಂದೆ ಅನಿಸುತ್ತೆ, ಕೊತ್ತಂಬರಿ ಹಾಕ್ಕೋಬೇಕು. ಇವಾಗ ಒಂದು ಸ್ಪೂನ್ ತುಪ್ಪ. ಹೆಂಗೆ ಬರ್ತಿತ್ತು ಅಂದರೆ ಘಮ ನೋಡಿ, ಮಾಡಿಬಿಟ್ಟು ನೀವು ವಾಪಸ್ ನನಗೆ ಹೇಳ್ಬೇಕು ಹೆಂಗೆ ಬಂತು ಅಂತ. ತುಪ್ಪ ತುಪ್ಪನ ನಾನು ಮನೆ ಪ್ಯಾಕೆಟ್ ಹಾಲಲ್ಲೇ ಮಾಡೋದು ಮನೇಲೆ. ಅದನ್ನು ಒಂದಿನ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಇವಾಗ ಅದ್ರ ಜೊತೆ ಈರುಳ್ಳಿ, ಲಿಂಬೆಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.